ಸರಿಯಾಗಿ ಈಕೆಯನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ಈಕೆಯದ್ದು ಮ್ಯಾಟ್ರಿಮೋನಿ ಮೂಲಕ ಪುರುಷರಿಗೆ ಗಾಳ ಹಾಕೋದೇ ಕಾಯಕ. ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಅವರಿಂದ ಲಕ್ಷ ಲಕ್ಷ ಪೀಕಿ ಮೋಸ ಮಾಡೋದು ಈಕೆಯ ಪ್ರವೃತ್ತಿ. ಅಂದಹಾಗೆ ಈಕೆಯ ಹೆಸರು ಕೋಮಲ ಅಂತ. ಮೂಲತಃ ಶಿವಮೊಗ್ಗದವಳ, ಹಾಲಿ ಬೆಂಗಳೂರಿನಲ್ಲಿ ವಾಸ. ಕೋಮಲ ಅನ್ನೋ ಈಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ರಾಘವೇಂದ್ರ ಅನ್ನುವರಿಗೆ ಮ್ಯಾಟ್ರಿಮೋನಿಯಲ್ ಮೂಲಕ ಪರಿಚಯವಾಗಿದ್ದು ಕೇವಲ 15 ದಿನದಲ್ಲಿ ಬರೋಬ್ಬರಿ 7,40,40,000 ಹಣ ಪೀಕಿ ವಂಚನೆ ಮಾಡಿದ್ದಾಳೆ. ಹೀಗಾಗಿ ರಾಘವೇಂದ್ರ ಎಂಬುವರು ಚಿಕ್ಕಬಳ್ಳಾಪುರ ನಗರದ ಸೆನ್ ಪೊಲೀಸರಿಗೆ ದೂರು ನೀಡಿದ್ದು ಸದ್ಯ ಸೆನ್ ಪೊಲೀಸರು ಕಿಲಾಡಿ ಲೇಡಿಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿದ್ದಾರೆ. ಈಕೆ ಈ ರೀತಿ ಮಾಡಿರುವುದು ರಾಘವೇಂದ್ರನ್ಗೆ ಮಾತ್ರ ಅಲ್ಲ. ವಿಚಾರಣೆ ವೇಳೆ ಸದ್ಯ ಗುಜರಾತ್ನಲ್ಲಿ ನೆಲೆಸಿರುವ ಕುಂದಾಪುರ ಮೂಲದ ರಾಘವೇಂದ್ರ ಎಂಬುವರ ಬಳಿಯೂ 25,000 ಹಣ ಪಡೆದು ಮೋಸ ಮಾಡಿರೋ ಸಂಬಂಧ ಗುಜರಾತ್ನ ಧರಂಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನ ನಾಗರಾಜ್ ಎಂಬುವರ ಬಳಿಯೂ 1.5 ಲಕ್ಷ ಪಡೆದು ಮೋಸ ಮಾಡಿದ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮತ್ತು ವಿಚಿತ್ರವೆಂದರೆ ತಾವರೆಕೆರೆ ಮೂಲದ ಮಧುಸೂದನ್ ಎಂಬುವರನ್ನ ಮದುವೆಯಾಗಿ 2 ತಿಂಗಳ ಸಂಸಾರ ಮಾಡಿದ್ದು ಮನೆಯಲ್ಲಿದ್ದ ಸರಿಸುಮಾರು 70 ಗ್ರಾಂ ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾಳೆ. ಈ ಸಂಬಂಧವು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಅಸಲಿಗೆ ಕೋಮಲಾಳ ಗಂಡ ಕೆಪಿಡಿಸಿಎಲ್ ನೌಕರನಾಗಿದ್ದು 2017ರಲ್ಲಿ ಮೃತಪಟ್ಟಿದ್ದಾನಂತೆ. ಈಕೆಗೆ 2 ಮಕ್ಕಳಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಈಕೆ ತನ್ನ ಗಂಡನಿಗೆ 6 ಕೋಟಿ ಮೃತ ಪರಿಹಾರ ಹಣ ಬಂದಿದೆ, ಅದನ್ನ ತಗೊಳ್ಳೋಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಎಲ್ಲರ ಬಳಿ ಹಣ ಪೀಕುತ್ತಿದ್ಲ. ಪೊಲೀಸರು ಸದ್ಯ ಈಕೆ ಬಳಿ ಐಫೋನ್, ಆಪಲ್ ವಾಚ್ ಸೀಸ್ ಮಾಡಿದ್ದಾರೆ. ಇನ್ನು ಈಕೆ ಅರೆಸ್ಟ್ ಕೇಳಿ ಮೋಸ ಹೋದ ಹಲವರು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡುತ್ತಿದ್ದಾರೆ. ಗಂಡ ತೀರಿಕೊಂಡ ನಂತರ ಅನುಕಂಪದ ಆಧಾರದ ಮೇಲೆ ಕೋಮಲಾಗೆ ಕೆಲಸ ಸಹ ಸಿಕ್ಕಿದ್ದು 45,000 ಸಂಬಳ ಬರುತ್ತಿತ್ತಂತೆ. ಆದರೆ ಕೆಲಸ ಮಾಡಿ ಸಂಬಳ ತಗೊಂಡು ಗೌರವಯುತ ಜೀವನ ಮಾಡೋ ಬದಲು ಸಿಕ್ಕವರಿಗೆ ಗಾಳ ಹಾಕಿ ಲಕ್ಷ ಲಕ್ಷ ಪೀಕ್ತಿದ್ದ ಕೋಮಲ ಅಡ್ಡದಾರಿ ಹಿಡಿದಿದ್ಲ. ಈಗ ಮಾಡಬಾರದ್ದು ಮಾಡಿ ಚಿಂತಾಮಣಿ ಮಹಿಳಾ ಜೈಲು ಸೇರಿದ್ದು ಮಾಡಿದುಣ್ಣೋ ಮಹಾರಾಯ ಎಂಬುವಂತಾಗಿದೆ. ಚಿಕ್ಕಬಳ್ಳಾಪುರ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಲಾಸ್ಟ್ ವೀಕ್ ಒಂದು ಸೈಬರ್ ಫ್ರಾಡ್ದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಆ ಕಂಪ್ಲೇಂಟಲ್ಲಿ ಫರಿಯಾದಿ ಈ ಥರ ದೂರು ಕೊಟ್ಟಿದ್ದಾರೆ ಕಿ ಅವರು ಆನ್ಲೈನ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ, ಕಲ್ಯಾಣ್ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಒಂದು ಪ್ರೊಫೈಲ್ ರೆಡಿ ಮಾಡಿ ಸರ್ಚ್ ಮಾಡ್ತಾ ಇದ್ದೀರಾ ಮ್ಯಾರೇಜ್ ಬಗ್ಗೆ. ಸೊ ಆ ಟೈಮ್ಗೆ ಅವ್ರ ಜೊತೆಗೆ ಒಂದು ಆನ್ಲೈನ್ ವೆಬ್ಸೈಟಲ್ಲಿ ಕನೆಕ್ಟ್ ಆಗಿದೆ ಒಬ್ಬರು ಲೇಡಿ. ಆ ಲೇಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸಿಂದ ತಗೊಂಡು ಅವ್ರ ಜೊತೆ ಮೋಸ ಮಾಡಿದ್ದಾರೆ. ಇನಿಷಿಯಲಿ ಇವರು ಸಿನ್ಸ್ ಅವ್ರದ್ದು ಏಜ್ ಆಗಿದೆ, ಸೊ ಈ ಥರ ಅವರು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಕಿ ಏಜ್ ನೋ ಬಾರ್, ಕಾಸ್ಟ್ ನೋ ಬಾರ್ ಈ ಥರ. ಸೊ ಅದೇ ಥರ ಆ ಲೇಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಕಿ ಅವ್ರದ್ದು ಕೂಡ ಏಜ್ 35 ಇಯರ್ಸ್ ಇದೆ, ಹಸ್ಬೆಂಡ್ದು ಡೆತ್ ಆಗಿದೆ, ಮಕ್ಕಳು ವಗೇರೆ ಯಾರೂ ಇಲ್ಲ. ಸೊ ಈ ಥರ ಅವ್ರಿಗೆ ಟ್ರ್ಯಾಪ್ ಮಾಡಿದ್ದಾರೆ. ಸೊ ಇವ್ರದ್ದು ಈ ಥರ ಚಾಟಿಂಗ್ ವಗೇರೆ ಮತ್ತು ಫೋನ್ ಕಾಲ್ಸ್ ವಗೇರೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ದಿನ ಆದಮೇಲೆ ಕಾನ್ಫಿಡೆನ್ಸ್ ಇಂದ ತೊಗೊಂಡು ಅವ್ರಿಗೆ ಈ ಥರ ತಿಳಿಸಿದ್ದಾರೆ ಕಿ ನಮ್ಮ ಹಸ್ಬೆಂಡ್ ಡೆತ್ ಆದಮೇಲೆ ಅವ್ರದ್ದು ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ, 6 ಕೋಟಿ ದುಡ್ಡಿದೆ, ಅದು ಟ್ಯಾಕ್ಸ್ ಕಾರಣ ಬಗ್ಗೆ ಎಲ್ಲ ಬ್ಲಾಕ್ ಆಗಿದೆ, ಫ್ರೀಸ್ ಆಗಿದೆ ಅಕೌಂಟ್, ನಮಗೆ ಟ್ಯಾಕ್ಸ್ ಪೇ ಮಾಡೋಕ್ಕೆ ದುಡ್ಡು ಬೇಕು. ಸೊ ಈ ಥರ ಅವ್ರಿಗೆ ಟ್ರ್ಯಾಪ್ ಮಾಡಿ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿದ್ದಾರೆ. ಈ ಥರ ಅವರು ಯಾವಾಗ ಈ ಥರ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ದುಡ್ಡು, ಆಮೇಲೆ ಅವ್ರ ಜೊತೆಗೆ ಎಲ್ಲ ಕಾಂಟ್ಯಾಕ್ಟ್ ಕ್ಲೋಸ್ ಮಾಡಿದ್ದಾರೆ. ಏನು ಚಾಟಿಂಗ್ ವಗೇರೆ ಇದೆಯಾ, ಮೊಬೈಲ್ ನಂಬರ್ ವಗೇರೆ ಎಲ್ಲ ಬ್ಲಾಕ್ ಮಾಡಿದ್ದಾರೆ, ಯಾವುದು ಕಾಂಟ್ಯಾಕ್ಟ್ ಆಗಿಲ್ಲ ಆದಮೇಲೆ. ಸೊ ಈ ಕಂಪ್ಲೇಂಟ್ ತೊಗೊಂಡು ನಮ್ಮ ಹತ್ರ ಬಂದಿದ್ದಾರೆ ಗೌರಿಬಿದನೂರಿಂದ ಫರಿಯಾದಿ. ಸೊ ಅವ್ರದ್ದು ಕಂಪ್ಲೇಂಟ್ ಸೆನ್ ಸ್ಟೇಷನಲ್ಲಿ ನಾವು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಆ ಟೈಮ್ಗೆ ನಮಗೆ ಎಲ್ಲ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಏನು ಪ್ರೊಫೈಲ್ ರೆಡಿ ಆಗಿದೆ ಮತ್ತು IP ಅಡ್ರೆಸ್ ಪ್ರಕಾರ ಅದು ಪತ್ತೆ ಆಗಿದೆ. ಸೊ ಆ ಲೇಡಿಗೆ ನಾವು ಬೆಂಗಳೂರಿಂದ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ, ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಬೇರೆ ಕೂಡ ಈ ಥರ ಮಾಹಿತಿ ಸಿಗುತ್ತೆ ಕಿ ಇದು ಈ ಥರ ಫಸ್ಟ್ ಕೇಸ್ ಇಲ್ಲ ಆ ಲೇಡಿದು, ಬೇರೆ ಕೇಸಲ್ಲಿ ಕೂಡ ಇನ್ವಾಲ್ವ್ ಇದೆ. ಈ ಥರ 3 ಕೇಸಸ್ ಆಲ್ರೆಡಿ ನಮಗೆ ಪತ್ತೆ ಆಗಿದೆ ಕಿ ಈ ಲೇಡಿದು ಇನ್ವಾಲ್ವ್ಮೆಂಟ್ ಇದೆ 3 ಕೇಸಲ್ಲಿ. ಒಂದು ಕೇಸ್ ಗುಜರಾತಲ್ಲಿ ರಿಜಿಸ್ಟರ್ ಆಗಿದೆ, ಒಂದು ಬೆಂಗಳೂರಲ್ಲಿ ರಿಜಿಸ್ಟರ್ ಇದೆ. ಈಗ ಕೂಡ ಇದು ಈ ನ್ಯೂಸ್ ನೋಡಿ ಪಬ್ಲಿಕ್ ಕೂಡ ಸುಮಾರು ಜನ ಫೋನ್ ಮಾಡಿದ್ದಾರೆ. 2 ಜನ ಈಗ ಫೋನ್ ಮಾಡಿದ್ದಾರೆ ಬೆಳಿಗ್ಗೆಯಿಂದ, ಹೇಳ್ತಾರೆ ಕಿ ನಮ್ಮ ಜೊತೆ ಕೂಡ ಸೇಮ್ ಆಗಿದೆ. ಸೊ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿ
ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈ ಬೇರೆ ಯಾರ್ಯಾರ ಜೊತೆ ಈ ಥರ ಸೇಮ್ ಲೇಡಿಯಿಂದ ಆಗಿದೆ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.